ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರಬೇಕು ಅಲ್ವಾ? ಎಲ್ಲರೂ ಕಷ್ಟಪಡ್ತೀವಿ, ಎಲ್ಲರೂ ಚೆನ್ನಾಗಿರಬೇಕು ಅವ್ರವ್ರ ಜೀವನದಲ್ಲಿ. ಫ್ರೆಂಡ್ಸ್, ಏನಾದರೂ ಇರಲಿ, ಕಷ್ಟ ಇರಲಿ, ಸುಖ ಇರಲಿ, ಇರೋದ್ರಲ್ಲೇ ನಾವು ನೀವು ಎಲ್ಲರೂ ಚೆನ್ನಾಗಿರಬೇಕು. ಇನ್ನು ಫ್ರೆಂಡ್ಸ್, ನಾನು ಯಾಕೆ ಕೂತ್ಕೊಂಡೆ ವೀಡಿಯೋ ಮಾಡ್ತೀನಿ ಅಂದರೆ, ಇನ್ನು ಎಲ್ಲ ಓಡಾಡ್ತಾ ಇರ್ತೀನಲ್ಲ, ಆರಾಮಾಗಿ ಕೂತ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಆಲ್ರೆಡಿ ನಾನು ಕೆಲಸಕ್ಕೂ ರೆಡಿಯಾಗಿದ್ದೀನಿ. ನೋಡಿ, ನಾನು 1 ಮಂತ್ 2 ಮಂತ್ ಬಿಟ್ಟು ಒಂದೊಂದು ವಾಚ್ನ ಕಟ್ಕೊಡ್ತೀನಿ. ಇನ್ನು ಫ್ರೆಂಡ್ಸ್, ಈ ಡ್ರೆಸ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಚಿಕ್ಕಪೇಟೆಯಲ್ಲಿ ಫ್ರೆಂಡ್ಸ್ ರೋಡಲ್ಲೇ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಈ ಡ್ರೆಸ್ಸು. ನೀವು ಯಾರಾದರೂ ಹೋದರೆ ಬೇಕಿದ್ರೆ ತಗೋಬೋದು ಫ್ರೆಂಡ್ಸ್. ಒಂದೇ ಒಂದು ನಿಮಿಷ ಫ್ರೆಂಡ್ಸ್, ಲೈಟು ಯಾವ ಕಲರು? ಇಷ್ಟೇ ಕಲರ್ ಸಾಕು ಫ್ರೆಂಡ್ಸ್, ಯಾಕೆಂದರೆ ಅತಿಯಾಗಬೇಡ. ಇನ್ನು ಫ್ರೆಂಡ್ಸ್, ನಾನು ಏನಾದರೂ ಒಂದನ್ನು ಈ ಡೈರಿಗೆ ಬರೆದಿಟ್ಕೊಂಡಿರ್ತೀನಿ. ಇದು ನನಗೆ ಫ್ರೆಂಡ್ಸ್ ಆಫೀಸಲ್ಲಿ ಕೊಟ್ಟಿರೋ ಡ್ರೆಸ್. ಇದು ಡ್ರೆಸ್ ಅಲ್ಲ, ಡೈರಿ. ಹಾಗಾಗಿ ಫ್ರೆಂಡ್ಸ್, ನಾನು ಏನಾದರೂ ನೆನಪಿಲ್ಲ ಅಂದರೆ ನೋಡಿ, ಇದಕ್ಕೆ ಬರೆದಿಟ್ಕೊಂಡಿರ್ತೀನಿ. ಈ ಡೈರಿಗೆ ನೆನಪು ಅಂದರೆ ಏನಾದರೂ ಒಂದು ನನಗೆ ಗೊತ್ತಿರೋದಿರ್ಬೋದು, ಯಾವುದಾದ್ರೂ ಬರೆದು ಇಟ್ಕೊಂಡಿರ್ತೀನಿ. ಇನ್ನು ಫ್ರೆಂಡ್ಸ್, ಬನ್ನಿ, ಯಾರೆಲ್ಲ ನನ್ನ ವೀಡಿಯೋನ ಇದೇ ಫಸ್ಟ್ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಟು ಕರೆಕ್ಟಾಗಿದೆ ಬಿಡಿ ಫ್ರೆಂಡ್ಸ್, ಅದು ಬ್ಲಿಂಕ್ ಥರ ಆಗ್ತಾಯಿದೆ. ಇನ್ನು ಫ್ರೆಂಡ್ಸ್, ನಾನೀಗ ಒಂದು ಲೈಟ್ ತಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ನಲ್ಲ. ಇನ್ನು ಫ್ರೆಂಡ್ಸ್, ಇವತ್ತು ವಾರ ಮಂಗಳವಾರ, ನೋಡ್ತಾ ಮಂಗಳವಾರ ಬಂದೇ ಹೋಯ್ತು. ಜೀವನನೂ ಅಷ್ಟೇ ಅಲ್ವ ಫ್ರೆಂಡ್ಸ್, ಯಾವಾಗ ಆದ್ರೂ ನಮ್ಮ ಜೀವನ ಮುಂದೆ ಹೋಗ್ತಾ ಇರಬೇಕು, ತಾರೀಖುಗಳು ಬರ್ತಾ ಇರಬೇಕು, ದಿನವೂ ಹೋಗಬೇಕು. ನಮ್ಮ ಜೀವನದಲ್ಲಿ ನಾವೇನು ಕಷ್ಟ ಅನುಭವಿಸ್ತಾ ಇದ್ವಿ, ನಾವೇನು ನೋವು ಅನುಭವಿಸ್ತಾ ಇದ್ವಿ, ನಮ್ಮ ನೋವು ಕಷ್ಟ ಮುಂದಕ್ಕೆ ಹೋಗ್ತಾಯ್ತಾ, ಅಪ್ಪ ಇದು ಇವತ್ತಿಗೆ ಕಳೀತಲ್ಲ, ಇದು ಇವಾಗ ಮುಗ್ದೋಯ್ತಲ್ಲ ಅಂತ ಎಲ್ಲ ನಾವು ನೀವು ಅನ್ಕೋಬೇಕು ಅಂದರೆ ಈ ಜೀವನ ಮುಂದಕ್ಕೆ ಹೋಗಲೇಬೇಕು ಅಲ್ವಾ ಫ್ರೆಂಡ್ಸ್? ಯಾರಿಗಾದ್ರೂ ಅಷ್ಟೇ. ನಮಗೂ ವಯಸ್ಸಾಯಿತು, ನಮ್ಮ ಜೀವನದಲ್ಲಿ ನೋಡಿ, ಮಕ್ಕಳು ಮದುವೆ ಅಂತೆ, ಕೆಲಸ ಅಂತೆ, ಏನಾದರೂ ಒಂದು ನಮ್ಮ ಜೀವನ ಮುಂದೆ 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 ಹೋಗಬೇಕು ಅಂದರೆ ಇವೆಲ್ಲ ನಮಗೆ ನಿಮಗೆ ಅನುಭವ ಆಗಲೇಬೇಕು. ಕಷ್ಟನೂ ಬರಬೇಕು, ಸುಖನೂ ಬರಬೇಕು. ಕಷ್ಟನೂ ಅನುಭವಿಸ್ಬೇಕು, ನಾವು ಸುಖನೂ ಅನುಭವಿಸ್ಬೇಕು. ಎಷ್ಟೋ ಜನ ತುಂಬ ಸುಖದಲ್ಲಿರ್ತಾರೆ, ಒಳಗಡೆ ಒಂದು ನೋವು ಇಟ್ಕೊಂಡಿರ್ತಾರೆ. ಇನ್ನು ಫ್ರೆಂಡ್ಸ್, ನಾವು ಹಾಗಲ್ಲ. ಯಾಕೆಂದರೆ ನಾವು ಎನಿ ಟೈಮ್ ಕಷ್ಟಪಡ್ತಾನೇ ಇರ್ತೀವಿ, ಕಷ್ಟದಲ್ಲೇ ಜೀವನ ಮಾಡ್ತಾ ಇರ್ತೀವಿ. ನಮಗೇನು ಅನಿಸಲ್ಲ. ಯಾಕೆಂದರೆ ನಮಗೆ ಕಷ್ಟ ಬಂದ್ರೂ ಏನು ಅನಿಸಲ್ಲ, ಸುಖ ಬಂದ್ರೂ ಏನು ಅನಿಸಲ್ಲ. ನಾನು ಅಂತಲ್ಲ ಫ್ರೆಂಡ್ಸ್, ಎಷ್ಟೋ ಜನಕ್ಕೆ ನಾನು ಹೇಳ್ತಾ ಇದ್ದೀನಿ. ನಂತರ ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಜನಗಳಿಗೆ ಏನು ಹೇಳ್ತೀನಿ ಅಂದರೆ, ಅವರು ಒಂಥರ ಜೀವನನೇ ಒಂಥರ ನೆಮ್ಮದಿಯಾಗಿ ಇಟ್ಕೊಂಡಿರ್ತಾರೆ. ಯಾಕೆ ಗೊತ್ತಾ? ನಾವು ಇರೋದ್ರಲ್ಲೇ ತೃಪ್ತಿ ಪಡ್ತೀವಿ, ಇಲ್ಲದೆ ಇರೋದಕ್ಕೆ ನಾವು ಆಸೆನೇ ಪಡೋಕ್ಕೋಗಲ್ಲ. ಸ್ವಲ್ಪ ಜನ ಆ ಥರ ಅಲ್ಲ ಫ್ರೆಂಡ್ಸ್. ಏನು ಗೊತ್ತಾ, 10 ಸಂಪಾದನೆ ಮಾಡಿದ್ರೆ 20ಕ್ಕೆ ಆಸೆ ಪಡ್ತಾರೆ. ನನ್ನ ಕಡೆಯಿಂದ ನಿಮಗೆಲ್ಲ ಏನೊಂದು ಸಜೆಷನ್ ಕೊಡ್ತೀನಿ ಅಂದರೆ ಫ್ರೆಂಡ್ಸ್, ಯಾವತ್ತೇ ಆಗಲಿ ನಾವು 20 ಸಂಪಾದನೆ ಮಾಡಿದ್ರೆ 10ರಲ್ಲೇ ಆಸೆ ಪಡಬೇಕು. 10 ಸಂಪಾದನೆ ಮಾಡಿದ್ರೆ 5ರಲ್ಲೇ ನಮ್ಮ ಆಸೆ ನೋಡಬೇಕೇ ಹೊರತು 10 ಸಂಪಾದನೆ ಮಾಡಿ 20ರದ ಆಸೆನ ಯಾವತ್ತೂ ನಾವು ನೋಡಬಾರ್ದು. ಯಾಕೆಂದರೆ ಫ್ರೆಂಡ್ಸ್, ಅದು ಯಾವಾಗಲೂ ಶಾಶ್ವತಗಳಿಗೆಲ್ಲ. ನಮ್ಮ ಜೀವನದಲ್ಲಿ ನೋವುಗಳು ಅನುಭವಿಸ್ಬೇಕಾಗುತ್ತೆ, ನಾವು ಕಷ್ಟ ಅನುಭವಿಸ್ಬೇಕಾಗುತ್ತೆ. ಯಾಕೆಂದರೆ ಹೇಳಿ, ಅದೆಲ್ಲ ನಮಗೇನಾಗುತ್ತೆ, ನೋವು ಕೊಡುತ್ತೆ. ಮನುಷ್ಯನಿಗೆ ಆಸೆ ದೇವರು ಯಾವತ್ತೂ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಆಸೆ ಇಲ್ಲದೆ ನೀವು ಯಾರೂ ಬದುಕೋಕ್ಕಾಗಲ್ಲ. ಆದರೆ ಆಸೆ ತಕ್ಕನಾಗಿ ದುಃಖನೂ ಬರುತ್ತಲ್ಲ. ಹಂಗಾಗಿ ಫ್ರೆಂಡ್ಸ್, ನಾವು ಯಾವಾಗಲೇ ಆಗಲಿ ನಮಗೇನಾಯಿತೋ ಅದರಲ್ಲಿ ಸುಖ ಪಡಬೇಕು, ನಮ್ಗೆ ಯಾವುದಾಯ್ತೋ ಅದರಲ್ಲೇ ತೃಪ್ತಿ ಪಡಬೇಕು. ಇನ್ನು ಫ್ರೆಂಡ್ಸ್, ಈಗ ಈ ಸಮಾಜದಲ್ಲಿ ಜೀವನ ಮಾಡೋಕ್ಕೆ ಏನು ಕಷ್ಟ ಇಲ್ಲ. ಯಾಕೆ ಗೊತ್ತಾ? ನಾವು ಕಷ್ಟಪಡೋಕ್ಕೆ ಸಿದ್ಧವಾಗಿರಬೇಕು. ಯಾವುದಾದ್ರೂ ಒಂದು ಕೆಲಸ ಸಿಗುತ್ತೆ ಫ್ರೆಂಡ್ಸ್. ನಾನು ಅದೇ ಕೆಲಸ ಮಾಡಬೇಕು, ಇದೇ ಕೆಲಸ ಮಾಡಬೇಕು, ನಾನು ಚೇರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡಬೇಕು, ಮಹಾರಾಜನ ಥರ ಕೆಲಸ ಮಾಡಬೇಕು, ಮಹಾರಾಣಿ ಥರ ಕೆಲಸ ಮಾಡಬೇಕು ಅಂತ ನೀವು ಯಾರೂ ಅಂದ್ಕೊಳ್ಳೋ ಹಾಗಿಲ್ಲ. ಯಾಕೆ ಗೊತ್ತಾ? ಪ್ರಪಂಚ ದೊಡ್ಡದಾಗೈತೆ ಫ್ರೆಂಡ್ಸ್. ನನ್ನ ಮಗಳು ಡೋರ್ನ ಓಪನ್ ಇಟ್ಟು ಹೋಗಳೆ ಒಂದು ಅದು ಡೋರ್ ಅವಳು ಇವಾಗ ಕೆಲ್ಸಕ್ಕೆ ಹೋದ್ಲಲ್ಲ ಫ್ರೆಂಡ್ಸ್, ಹಂಗೆ ಬಿಟ್ಟೋಗೈತೆ. ಅದು ಹಿಂದ್ಗಡೆ ಒಂದು ಲಾಕ್ ಐತೆ, ಅದು ಕಂಡ್ರೆ ಅದು ಸೌಂಡ್ ಏನು ಬರಲ್ಲ. ಇವಳು ಏನು ಮಾಡಿದ್ದಾಳೆ, ಹಾಗೆ ಬಿಟ್ಟೋಗಿದ್ದಾಳೆ. ಬಾಯ್ ಮಮ್ಮಿ ಅಂತ ಹೇಳ್ಬಿಟ್ಟು ಹೋದ್ಲು. ಸರಿ ಅಂದ್ಬಿಟ್ಟು ನಾನು ಬಾಯ್ ಹೇಳಿದೆ. ಇನ್ನು ಫ್ರೆಂಡ್ಸ್, ಅವಳದು ಒಂದು 9:30ಗೆಲ್ಲ ಇವತ್ತು ಎದ್ಲು, ನಾಷ್ಟ ಎಲ್ಲ ಮಾಡ್ಕೊಂಡು ಅವಳು ರೆಡಿಯಾಗಿ, ಅವಳು ಇವತ್ತೊಂದು ಡ್ರೆಸ್ ಹಾಕೊಂಡಿದ್ದು ರೆಡ್ ಕಲರು. ಇದು ಚೆನ್ನಾಗೈತೆ ಅಂತ ಇದನ್ನೇ ಹಾಕೊಂಡು ಹೋಯ್ತಿಯಲ್ಲ ಮಗ ಅಂದೆ. ಅದಕ್ಕೆ ಮತ್ತೆ ವಾಪಸ್ ಬಂದು ಫ್ರೆಂಡ್ಸ್, ಅದನ್ನು ಚೇಂಜ್ ಮಾಡಿ ಇನ್ನೊಂದು ಕಾಟನ್ ಡ್ರೆಸ್ ಹೊಲಿಸಿದ್ದೀನಿ. ಅದನ್ನು ಡಿಸೈನ್ ಚೆನ್ನಾಗೈತೆ, ಅದನ್ನು ಹಾಕ್ಕೊಂಡು ಹೋದ್ಲು. ಅವ್ಳಿಗೆ ಏನಾದರೂ ಹೇಳ್ಬಾರ್ದು, ಇದು ಚೆನ್ನಾಗೈತೆ ಅಂತ 2-3 ಸರಿ ಹಾಕೊಂಡು ಹೋಯ್ತಿ ಅಂದರೆ, ಓ ನಮ್ಮ ಮಮ್ಮಿ ಹೇಳ್ತಲ್ಲ ಇದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಡು ಹೋಗ್ತಾಳೆ. ಇನ್ನು ಫ್ರೆಂಡ್ಸ್, ಬನ್ನಿ, ತಮ್ಮನಲ್ಲಿ ನೋಡಿದ್ರೇ ನಿಮಗೆ ಗೊತ್ತಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ.
ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಫ್ರೆಂಡ್ಸ್, ನಮಗೆ ಏನಾದರೂ ಒಂದು ಕೆಟ್ಟ ಟೈಮ್ ಬರಬೇಕು ಅಂದರೆ ಮನೆಗಳಲ್ಲಿ ತುಂಬ ಸೂಚನೆ ಬರುತ್ತೆ. ಯಾವ ಕೆಟ್ಟ ಟೈಮು ಅಂದರೆ, ಇಲ್ಲ ಯಾರಿಗಾದ್ರೂ ಒಂದು ಸಾವಾಗ್ಬೋದು, ಇಲ್ಲ ಅಂದರೆ ಯಾರಾದರೂ ಹುಷಾರಿಲ್ಲದೆ ಸೀರಿಯಸ್ ಆಗಿರ್ಬೋದು. ನೋಡಿ, ನನ್ನ ಅನುಭವದೊಂದು ಮಾತು ಹೇಳ್ತೀನಿ ಫ್ರೆಂಡ್ಸ್. ನನಗೆ ನಮ್ಮ ತಂದೆ ಸಾಯುವಾಗ ಎಷ್ಟು ಊಟ ಮಾಡಿದ್ರೂ ಹೊಟ್ಟೆ ತುಂಬ್ತಾ ಇರಲಿಲ್ಲ ಫ್ರೆಂಡ್ಸ್. ನಾವು ನಮ್ಮ ಮನೇಲಿ ಚಿಕ್ಕವರಿದ್ದಾಗ ನಮ್ಮಮ್ಮನ ಅಕ್ಕನ ಮಕ್ಕಳು ಬಂದು ನಮ್ಮನ್ನು ನೋಡ್ಕೊತಾಯಿದ್ರು. ದೊಡ್ಡವರು ಅವ್ರ ವಯಸ್ಸಿಗೆ ಬಂದಿದ್ರು, ನಮ್ಮಮ್ಮನ ಕೆಲಸಕ್ಕೆ ಹೋಗ್ತಾಯಿದ್ರಲ್ಲ. ಎಷ್ಟು ಊಟ ಮಾಡಲಿ ಫ್ರೆಂಡ್ಸ್, ನನಗೆ ಹೊಟ್ಟೆನೇ ತುಂಬ್ತಾ ಇರಲಿಲ್ಲ. ಆದರೆ ನಾನು ಮತ್ತೆ ಊಟ ಕೇಳ್ತಾ ಇರಲಿಲ್ಲ. ಯಾಕೆಂದರೆ ನನಗೊಂಥರ ಅಯ್ಯೋ ಮತ್ತೆ ಈಗ ಇನ್ನಿಷ್ಟು ಊಟ ಮಾಡಿದ್ದೀನಿ ಅಂತ ಸೂಚನೆಗಳು. ನಾನು ಫ್ರೆಂಡ್ಸ್, ಸೂಚನೆ ಯಾವ ಥರ ಇರುತ್ತೆ ಅದು ನಮ್ಗೆ ಅರ್ಥನೇ ಆಗಲ್ಲ. ಆಮೇಲೆ ಅವ್ರು ಸಾವೆಲ್ಲ ಆದಮೇಲೆ ನಾವು ಹೇಳ್ತೀವಿ, ಅಯ್ಯೋ ಹೌದು ನನಗೆ ನೆನ್ನೆ ಈ ಥರ ಆಗಿತ್ತು, ಮೊನ್ನೆ ಈ ಥರ ನಿದ್ದೆ ಬರಲಿಲ್ಲ, ಅಯ್ಯೋ 1 ವೀಕಿಂದ ಕೆಟ್ಟ ಕನಸು ಬರ್ತಾಯಿತ್ತು, ಕೆಟ್ಟ ಕನಸು ಬೀಳ್ತಾಯಿತ್ತು. ಫ್ರೆಂಡ್ಸ್, ನನ್ನ ಸರ್ವೀಸಲ್ಲಿ ನನಗೆ ನೋಡಿ, ನೀವೇನಾದರೂ ತಿಳ್ಕೊಳ್ಳಿ, ಯಾರ್ದಾದ್ರೂ ಗಂಡ ಸತ್ತೋಗಬೇಕು ಅಂದರೆ ನನ್ನ ಕನಸಲ್ಲಿ ನನಗೆ ಬರೋದು ಒಂದೇ ಫ್ರೆಂಡ್ಸ್. ಏನಂದರೆ ತುಂಬ ಜಾಸ್ತಿ ಹೂವು ಮುಡ್ಕೊಂಡಿರೋರು, ಮತ್ತು ಕೈ ತುಂಬ ಬಳೆ ತೊಟ್ಕೊಂಡಿರೋರು. ಆಮೇಲೆ ಅವ್ರು ಯಾರು ಅಂತ ನನಗೆ ಗೊತ್ತಾಗಲ್ಲ, ಯಾರಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ಅದು ಬರೋದು ಆ ರೀತಿ, ಕೈ ತುಂಬ ಬಳೆ ತೊಟ್ಕೊಂಡಿರೋದು, ಒಂಥರ ದೇವಸ್ಥಾನಗಳು. ಆಮೇಲೆ ಮದುವೆ ಮನೆಗೆ ಹೋಗಿರ್ತೀವಿ, ಊಟಕ್ಕೆಲ್ಲ ಹಾಕಿರ್ತಾರೆ ಫ್ರೆಂಡ್ಸ್, ಊಟ ಮಾಡೋಷ್ಟರಲ್ಲಿ ನಾನು ಕಂಡುಬಿಟ್ಬಿಡ್ತೀನಿ. ಇದು ನನಗೆ ತುಂಬ ಅನುಭವ ಆಗೈತೆ ಫ್ರೆಂಡ್ಸ್. ಇದು ಎಲ್ರಿಗೂ ಆಗಿರುತ್ತೆ, ನಾನು ಆಗಿರೋದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ಇನ್ನೂ ಒಂದು ವಾರ, ಒಂದು 4 ದಿವಸ ಆದಮೇಲೆ ಯಾರಾದರೂ ಫೋನ್ ಮಾಡ್ತಾರೆ, ಇವ್ರ ಗಂಡ ಸತ್ತೋದ್ರು, ಇವ್ರ ಅಪ್ಪ ಸತ್ತೋದ್ರು. ಇದು ನನ್ನ ಅನುಭವದ ಮಾತು. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ನೋಡಿ, ಯಾರಿಗೆ ಆಗಲಿ ಇದಂತೂ ನಮ್ಮ ಮನೇಲೇ ನಡೆದಿರೋ ಘಟನೆ. ನಮ್ಮ ತಂದೆನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ನಮ್ಮ ಅಂಕಲು, ನಮ್ಮ ಚಿಕ್ಕಪ್ಪ ಅವ್ರಿಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಫ್ರೆಂಡ್ಸ್, ಮದುವೆ ಮನೆಗೆ ಮಾಡಿಸಿರ್ತಾರೆ ಗೊತ್ತಾ ಸಾಂಬಾರು ಪುಡಿ, ಒಂದು ಮೂಟೆ, ಅರ್ಧ ಮೂಟೆ, ಒಂದು ಮೂಟೆ ಸಾಂಬಾರು ಪುಡಿ ಸಿಕ್ಕಿದೆ ರೋಡಲ್ಲಿ. ಆದರೆ ಅವ್ರು ತಂದಿದ್ದಾರೆ, ಯಾಕೆಂದರೆ ಯಾರ್ದೋ ನಮ್ಮೂರವ್ರದ್ದು ಯಾರ್ದೋ ಮದುವೆ ಏನೋ ಅವರು ಕೊಡೋಣ ಅಂತ. ಇದು ಯಾವುದೇ ಕಾರಣಕ್ಕೂ ಸಿಗಬಾರ್ದು ಫ್ರೆಂಡ್ಸ್, ಸಾಂಬಾರು ಪುಡಿ, ಖಾರದ ಪುಡಿ. ಅವರು ನಮ್ಮ ತಂದೆ ಸತ್ತು ಒಂದು ದಿವಸಕ್ಕೆ ಎಲ್ಲನೂ ಹೇಳಿದ್ದಾರೆ. ಬೆಳಗ್ಗೆ ಸಾಯಬೇಕು, ರಾತ್ರಿ ಅವರು ನಮ್ಮ ತಂದೆ ಒಳೆ ನರಸೀಪುರ ಫ್ರೆಂಡ್ಸ್, ನಮ್ಮೂರು 2 ಕಿಲೋಮೀಟ್ರ್ 5 ನಿಮಿಷ ಹೋಗಿ ನೋಡ್ಕೊಂಡು ರಿಟರ್ನ್ ಬರ್ತಾ ಇದ್ದಾರೆ. ಅವ್ರಿಗೆ ಸಾಂಬಾರು ಪುಡಿ ಸಿಕ್ಕಿದೆ, ಮೂಟೆಯಲ್ಲಿ ಎತ್ಕೊಬಂದಿದ್ದಾರೆ ಸೈಕಲಲ್ಲಿ ಫ್ರೆಂಡ್ಸ್. ಆಗೆಲ್ಲ ಗಾಡಿ ಇಲ್ಲ, ನಿಮಗೆ ಗೊತ್ತು. ಇವಾಗ ನಮ್ಮ ಚಿಕ್ಕಪ್ಪನೂ ಇಲ್ಲ, ತೀರೋಗಿದ್ದಾರೆ. ಗಾಡೀಲಿ ಎತ್ಕೊಂಡು ಬಂದು ಮನೆಗಿಟ್ಟು ಇದು ಮಾಡಿದ್ದಾರೆ. ಅದೊಂದಾಯ್ತಾ. ಆಮೇಲೆ ಅದಾದಮೇಲೆ ಫ್ರೆಂಡ್ಸ್, ಇನ್ನೇನೇನು ಸೂಚನೆಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಯಾರು ನೋಡಿ, ಎಷ್ಟು ಸಲ ನಾವು ಪೂಜೆ ಮಾಡಬೇಕಾದ್ರೆ ದೀಪ ಅಂಟಿಸ್ತಾನೆ ಇರ್ತೀವಿ, ಗಾಳಿನೇ ಇರೋಲ್ಲ, ದೀಪ ಹೋಗ್ತಾ ಇರುತ್ತೆ. 1 ಟೈಮ್ ಹಚ್ಚಿ, 2 ಟೈಮ್ ಹಚ್ಚಿ, 3 ಫ್ರೆಂಡ್ಸ್, ನೀವು 4 ಸರಿ 5 ಸರಿ ದೀಪ ಹೋಯ್ತು ಅಂದರೆ ಯಾರೇ ಆಗಲಿ ಫ್ರೆಂಡ್ಸ್, ಖಂಡಿತವಾಗ್ಲೂ ನಮಗೆ ಎಲ್ಲಿಂದಾದ್ರೂ ಒಂದು ಕೆಟ್ಟ ಸುದ್ದಿ ಬರುತ್ತೆ. ಅದು ಸತ್ತೋಗಿರೋ ಸುದ್ದಿ, ಇಲ್ಲಾಂದರೆ ಫುಲ್ ಸೀರಿಯಸ್ ಆಗಿರೋ ಸುದ್ದಿ, ಇದು ಖಂಡಿತವಾಗ್ಲೂ ಬರೆದಿಟ್ಕೊಬಿಡಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಮನೆ ಒಳಗಡೆ ಅರಿಶಿನ ಕುಂಕುಮ ಚೆಲ್ಲೇಬಾರ್ದು ಅಂತಾರೆ. ಈಗ ಕೈ ತಪ್ಪಿ ಇನ್ನು ಮಾಮೂಲಿ ಬೀಳೋದು ಬೇರೆ. ಇವಾಗ ಫ್ರೆಂಡ್ಸ್, ನಾವು ನೋಡಿ ಕೈಯಲ್ಲಿ ಇಟ್ಕೊಂಡು ಬರ್ತಾ ಇರ್ತೀವಿ, ನಮ್ಮನ್ನು ಯಾರೂ ಟಚ್ ಮಾಡಲ್ಲ, ಯಾರೂ ಅಳ್ಳಾಡ್ಸಲ್ಲ. ಸಡನ್ನಾಗಿ ಅರಿಶಿನ ಕುಂಕುಮ ಬಿದ್ದೋಗ್ಬಿಡುತ್ತೆ. ಆಗ ಫ್ರೆಂಡ್ಸ್ ಎಷ್ಟೊಂದು ಅಳ್ತಾರೆ ಗೊತ್ತಾ ಲೇಡೀಸ್ಗಳು. ಯಾಕೆ ಅಂದರೆ ನಮ್ಮ ಸೌಭಾಗ್ಯನೇ ಅರಿಶಿನ ಕುಂಕುಮ ಬಳೆ. ಅದು ಬಿದ್ದೋದಾಗ ಎಷ್ಟು ನೋವಾಗುತ್ತೆ ಅವ್ರಿಗೆ ಅಂದರೆ, ಏನೋ ಯಾರು ಸತ್ತೋಯ್ತಾರೋ, ನಮ್ಮ ಗಂಡನೇ ಸತ್ತೋಯ್ತಾರೋ, ಅಷ್ಟು ನೋವು ಅನುಭವಿಸ್ತಾರೆ ಫ್ರೆಂಡ್ಸ್. ಇದು ನಡೆದಿರೋ ಘಟನೆ. ಇನ್ನೂ ಬೇಕಾದರೆ ನಿಮಗೆ ಪ್ರೂಫ್ ಬೇಕು ಅಂದರೆ, ಅಪೂರ್ವ ಆಶೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಪೂರ್ವ ಆಶೀಸ್ ಅಂತ. ನೋಡಿ, ಅವ್ರ ವೈಫ್ಗೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದಾಗ ಇವರು ಏನೋ ಒಂದು ಹೋಮ ಪೂಜೆ ಮಾಡ್ಸೋಕ್ಕೆ ಚಿಕ್ಕಮಂಗ್ಳೂರಿಗೋ ದೊಡ್ಡಮಂಗ್ಳೂರಿಗೋ ಹೋಗಿದ್ದಾರೆ. ನೋಡಿ, ಅವರು ಹೇಳ್ಕೊಂಡಿದ್ದಾರೆ ಇದನ್ನು ಯೂಟ್ಯೂಬಲ್ಲಿ, ಅವ್ರ ಜೀವನದಲ್ಲಿ ನಡೆದ ಘಟನೆನ. ಅಪೂರ್ವ ಆಶೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್, ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೊಡೀರಿ ನೀವು. ಅದರಲ್ಲಿ ಅವ್ರಿಗೆ ಎಷ್ಟು ದೀಪ ಅಂಟಿಸ್ಲಿ 1ನೇ ಪೂಜೆ, 2ನೇ ಪೂಜೆ, 3ನೇ, ಅವರು ಅಂಟಿಸ್ದಂಗೆ ಫ್ರೆಂಡ್ಸ್ ದೀಪ ಆರೋಗಿದೆಯಂತೆ. ಈಗ ನೋಡಿ, ಅವರೇ ವಿಡಿಯೋದಲ್ಲಿ ಹೇಳ್ಕೊತಾ ಇದ್ದಾರೆ, ನನ್ನ ಅನುಭವ ಇದು ನಿಜವಾಗ್ಲೂ ಫ್ರೆಂಡ್ಸ್. ಖಂಡಿತ ಎಷ್ಟೋ ಜನ ಜೀವನದಲ್ಲಿ ನಡೆಯುತ್ತೆ. ಕನಸುಗಳು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಕೆಟ್ಟ ಕನಸು ಬೀಳುತ್ತೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಮದುವೆ ಮನೆಗೆ ಹೋಗಿರ್ತೀವಲ್ಲ, ಆವಾಗ ದೊಡ್ಡ ಅಡುಗೆ ಮಾಡ್ತಾ ಇರ್ತಾರಲ್ಲ, ಅನ್ನನೂ ಕಾಣಿಸ್ಕೋಬಾರ್ದು. ಆ ಊಟ ಐತಲ್ಲ, ಅದು ಕಾಣಿಸ್ಲೇಬಾರ್ದು ಕನಸಲ್ಲಿ. ನನಗೂ ಅನುಭವ ಆಗೈತೆ ಎಷ್ಟೋ ಸಲ. ದೊಡ್ಡ ಮದುವೆ ಊಟಗಳು, ದೊಡ್ಡ ದೇಶಗಳು ಲೈನಕ್ಕೆ. ಇನ್ನು ಆಮೇಲೆ ಫ್ರೆಂಡ್ಸ್, ಯಾರಾದರೂ ಸತ್ತೋದು ಸುದ್ದಿ ಕೇಳಿದ್ಮೇಲೆ ನಮ್ಗೆ ಆ ಕನಸೇ ಬರಲ್ಲ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು, ಗಂಡ ಸತ್ತೋಗಿರೋರು ಅರಿಶಿನ ಕುಂಕುಮ ಇಟ್ಕೊಂಡು ಬಳೆ ತೊಟ್ಕೊಂಡು ಬರ್ತಾರೆ ಕನಸಲ್ಲಿ. ನನಗೆ ಫ್ರೆಂಡ್ಸ್ ಈಗ ಒಂದು 15 ದಿವಸ, 1 ತಿಂಗಳು ಮುಂಚೆ ಆಯಿತೋ ಏನೋ ಗೊತ್ತಿಲ್ಲ, ಒಂದು 3 ದಿವಸ ಮುಂಚೆ ನನಗೆ ಬರೀ ಅನ್ನ ಕಾಣಿಸ್ಕೊಳ್ಳೋದು. ಆಮೇಲೆ ಗಂಡ ಸತ್ತೋಗಿರೋರು ಅರಿಶಿನ ಕುಂಕುಮ ಹೂವು ಮಾಡ್ಕೊಂಡು ನಮ್ಮ ರಿಲೇಷನ್ಗಳೇ. ನಾನು ನನ್ನ ಮಗಳಿಗೆ ಹೇಳಿದ್ದೀನಿ, ಹಂಗೂ ಕೂತ್ಕೊಂಡು ರೂಮಲ್ಲಿ,
ಯಾಕೋ ಗೊತ್ತಿಲ್ಲ ಕಣ್ಣಂದು ನನಗೆ 3-4-5 ಡೇಸಿಂದ ಹಿಂಗೆ ಕನ್ಸಲ್ಲಿ ಬರ್ತಾಯಿದೆ, ಯಾರಾದರೂ ಸತ್ತೋಗ್ಬೋದು ಕಣವ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಹೇಳಿ ಒನ್ ಡೇ ಅಷ್ಟೇ, ಮಾರನೇ ಬೆಳಿಗ್ಗೆ 6 ಗಂಟೆಗೆ ನನ್ನ ಮಗಳಿಗೆ ಫೋನ್ ಬಂತು, ನಮ್ಮ ತಂಗಿಯವ್ರ ಅತ್ತೆ ಸತ್ತೋಯ್ತು ಅಂದರೆ ಫ್ರೆಂಡ್ಸ್. ಅವ್ರಿಗೆ ಏಜ್ ಆಗಿತ್ತು, ಹುಷಾರಿರಲಿಲ್ಲ. ಆಮೇಲೆ ನನ್ನ ಮಗಳು ಬಂದು ನನಗೆ ಹೇಳಿದ್ರು, ಇದು ಏನು ಮಮ್ಮಿ ನೀನು ಈ ಥರ ಹೇಳ್ದೆ? ಅವಳ ಈ ಥರನೇ ಕೇಳಿದೆ, ಮಮ್ಮಿ ಇದೇನು ನೀನು ಈ ಥರ ನೆನ್ನೆ ಇನ್ನೂ ಈ ಥರ ಹೇಳ್ದೆ, ಅಷ್ಟು ಬೇಗ ಈ ಥರ ಸತ್ತೋಗಿದ್ದಾರೆ ಅಂತ. ನಿಜವಾಗ್ಲೂ ಫ್ರೆಂಡ್ಸ್ ಇವೆಲ್ಲ ನಾವು ನಂಬಲೇಬೇಕು. ನೋಡಿ, ದೇವ್ರನ್ನ ನಂಬ್ತೀವಿ ಅಂದಮೇಲೆ ದೇವ್ರನ್ನು ನಾವು ನಂಬಲೇಬೇಕು, ನಾವೆಲ್ಲ. ಈ ನಿಜವಾಗ್ಲೂ ಫ್ರೆಂಡ್ಸ್, ಯಾಕೆ ಅಂದರೆ ಈ ಸೂಚನೆಗಳು ನಮಗೆ ಒಳ್ಳೆ ವಿಷಯ ತರಲ್ಲ ಫ್ರೆಂಡ್ಸ್. ನೀವೆಲ್ಲೇ ನೋಡಿ, ಇನ್ನು ಯಾವಾಗಲೇ ಬೇಕಾದರೆ ಪರೀಕ್ಷೆ ಮಾಡಿ. ಆಮೇಲೆ ನಾವು ಅಂಟಿಸೋಗೋ ದೀಪ ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟೊಂದು ಮನಸ್ಸಿಗೆ. ಇನ್ನು ರೋಡಲ್ಲಿ ಹೋಗ್ಬೇಕಾದ್ರೆ ಬೆಕ್ಕು ಎಡದಿಂದ ಬಲಕ್ಕೆ ಬಂದರೆ ಅಯ್ಯೋ ಒಳ್ಳೆಯದು ಅಂತಾರೆ, ಬಲದಿಂದ ಎಡಕ್ಕೆ ಹೋದರೆ ಅಯ್ಯೋ ಕೆಟ್ಟದ್ದು ಅಂತಾರೆ. ಆಮೇಲೆ ಫ್ರೆಂಡ್ಸ್ ಅದಕ್ಕೆ ನಾನೇನು ಮಾಡ್ತೀನಿ, ಅದೇನಾದರೂ ಹೋಯ್ತು ಅಂದರೆ 5 ನಿಮಿಷ ಅಲ್ಲೇ ಸ್ಟಾಪ್ ಮಾಡಿ ಮುಂದಕ್ಕೆ ಹೋಗ್ತೀನಿ. ನಾನು ಅಂತಲ್ಲ, ನಮ್ಮ ಮನೇಲಿ ಯಾರೇ ಗಾಡಿ ಓಡಿಸಿದ್ರು ಅದೇ ರೀತಿ ಮಾಡ್ತಾರೆ. ಇನ್ನು ಜೊತೇಲಿ ಕಾರು ಗೀರು ಓಡಿಸ್ಕೊಂಡು ಹೋಗ್ಬೇಕಾದ್ರೂ ಸೇಮು. ಆಮೇಲೆ ಇನ್ನೊಂದು ನೋಡಿದ್ದೀರಾ ಫ್ರೆಂಡ್ಸ್, ಅಳಿಲು ಕಾಣಿಸಿದ್ರೆ ಭಾಗ್ಯ ಬರುತ್ತಂತೆ, ಅಳಿಲು ಮನೆ ಒಳಗಡೆ ಬಂದರೆ ಅಷ್ಟೊಂದು ಪುಣ್ಯ ಬರುತ್ತಂತೆ ಅಂತಾರೆ. ಇನ್ನು ಫ್ರೆಂಡ್ಸ್ ಊರ ಕಡೆಯವ್ರಿಗೆ ಇದು ಗೊತ್ತಿರುತ್ತೆ, ಕೀರಾ ಅಂತಾರೆ. ಕೀರಾ ಮತ್ತು ಊರಲ್ಲಿ ಕಬ್ಬಿನ ಗದ್ದೆಯಲ್ಲಿ ಎಲ್ಲನೂ ತಿನ್ಕೋತವೆ ಅವು. ಅದಕ್ಕೆ ಇನ್ನೊಂದು ಹೆಸರು ಐತೆ ಫ್ರೆಂಡ್ಸ್, ನನಗೆ ನೆನಪತ್ತಾ ಇಲ್ಲ. ಒಟ್ಟಿನಲ್ಲಿ ಕೀರಾ ಅಂತ ಒಂದೈತೆ, ಅದು ಕಬ್ಬಿನ ಗದ್ದೆ ಒಳಗಿರುತ್ತೆ. ಅದನ್ನು ನೋಡಬಾರ್ದು ಅಂತಾರೆ. ಒಬ್ಬೊಬ್ಬರು ಒಳ್ಳೆಯದು ಅಂತಾರೆ, ಒಬ್ಬರು ಕೆಟ್ಟದ್ದು ಅಂತಾರೆ. ಇನ್ನು ಹಳ್ಳಿ ಕುಂಚ, ಅಳಿಲು ಅಂತ ಹೇಳ್ತಾರೆ ಫ್ರೆಂಡ್ಸ್ ಒಬ್ಬರು. ಹಳ್ಳಿ ಕುಂಚ ಇದನ್ನು ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಇದು ಒಳ್ಳೆ ಶಕುನ ಅಂತ ಹೇಳ್ತಾರೆ. ಇನ್ನು ಮಂಗ ಬಂದರೆ ಏನು ಹೇಳ್ತಾರೆ, ಆಂಜನೇಯನ ನೋಡ್ದು ಅಂತ ಹೇಳ್ತಾರೆ. ಹಸು ನೋಡಿದ್ರೆ ಅಯ್ಯೋ ಇವತ್ತು ಗೋವು ನೋಡ್ಕೊಂಡು ಹೋಯ್ತಾ ಇದೀವಿ ಪುಣ್ಯ ಅಂತಾರೆ. ಇನ್ನು ಎಮ್ಮೆ ಮಾರಿ ಬಂದರೆ ಏನಂತಾರೆ, ಅಯ್ಯೋ ಮಾರಿ ಬಂತು ಅಡ್ಡ ಕೆಟ್ಟದ್ದು ಅಂತಾರೆ. ಆದರೆ ಅದರ ಹಾಲು ನಾವು ಹಿಡ್ಕೊಂಡು ನಾವು ಕುಡಿತೀವಿ. ಇನ್ನು ಬೆಕ್ಕು ಬಂದರೆ ಕೆಟ್ಟದ್ದು ಅಂತೀವಿ. ಎಲ್ಲರ ಮನೇಲೂ ಬೆಕ್ಕು ಸಾಕವ್ರೆ, ನಾಯಿ ಜೊತೆ ಬೆಕ್ಕನ್ನು ಸಾಕಿರ್ತಾರೆ ಅಲ್ಲ. ಇದು ವಾಡಿಕೆ ನೋಡಿ. ಇಷ್ಟು ಫ್ರೆಂಡ್ಸ್, ಇಷ್ಟು ಕೆಟ್ಟ ಶಕುನ ಇಷ್ಟು ಆಗೇ ಆಗುತ್ತೆ ಫ್ರೆಂಡ್ಸ್. ಯಾರ ಮನೇಲಿ ಬೇಕಾದರೆ ನೀವು ಪರೀಕ್ಷೆ ಮಾಡಿ. ನಾನು ವೀಡಿಯೋ ನೋಡಿದ್ಮೇಲೆ ನಾವು ಮನೇಲಿ ದೀಪ ಹಚ್ಚುವಾಗ ಪದೇ ದೀಪ ಹೋದರೆ ನಮ್ಮ ಮನೆಯವರೇ ಸಾಯ್ತೀವಿ ಅಂತ ನಾನು ಹೇಳಲ್ಲ. ನಮ್ಮ ರಿಲೇಷನ್ ಇರ್ಬೋದು, ಯಾವುದಾದ್ರೂ ಒಂದು ಕೆಟ್ಟ ಸುದ್ದಿನ ನಾವು ಕೇಳ್ತೀವಿ ಫ್ರೆಂಡ್ಸ್. ಈ ಸೂಚನೆಗೆ ನಾನು ಹೇಳಿದ್ನಲ್ಲ, ತುಂಬ ಹೊಟ್ಟೆ ಹಸಿಯೋದು, ಆಮೇಲೆ ಎಷ್ಟು ಊಟ ಮಾಡಿದ್ರೂ ಹೊಟ್ಟೆ ತುಂಬಲ್ಲ. ಮತ್ತು ಇನ್ನೊಂದು, ಮನೇಲಿ ಬರೀ ನಮಗೆ ಕೆಟ್ಟ ಕನಸುಗಳು ಬರೀ ಕೆಟ್ಟ ಕನಸೇ ಬೀಳೋದು. ಮಕ್ಕಳು ಕಾಣಿಸ್ಕೋಬಾರ್ದು ಅಂತೀವಿ, ಮಕ್ಕಳುಗಳು ಇದೇ ಕೆಟ್ಟ ಕನಸು ಅದೊಂದು ಬೀಳ್ತಾ ಇರುತ್ತೆ. ಎಷ್ಟು ಊಟ ಮಾಡಿದ್ರೂ ಹೊಟ್ಟೆ ತುಂಬಲ್ಲ. ಆಮೇಲೆ ಇನ್ನು ಈ ಥರ ನಾನು ಹೇಳಿದ್ನಲ್ಲ, ಇದು ಖಾರದ ಪುಡಿ, ಸಾಂಬಾರು ಪುಡಿ, ಮದುವೆ ಮನೆ ಸಾಮಾನು ಇದು ಸಿಗಬಾರ್ದು. ಕನಸಲ್ಲಿ ಮದುವೆ ಮನೆ ಊಟ ಕಾಣಿಸ್ಕೋಬಾರ್ದು, ಚಿಕ್ಕ ಮಕ್ಕಳು ಕಾಣಿಸ್ಕೋಬಾರ್ದು. ಆಮೇಲೆ ಒಂದೊಂದು ಸಲ ಫ್ರೆಂಡ್ಸ್ ಕನಸಲ್ಲಿ ನಮಗೆ ಉಸಿರೇ ಆಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ಇನ್ನೇನು ಅದನ್ನು ನಾವು ಕಿರ್ಚಾಡಿ ಇದರ ಮಾಡೋ ಅಷ್ಟರಲ್ಲಿ ಬೆಳಕಾಗ್ಬಿಡುತ್ತೆ. ಇದೆಲ್ಲ ಫ್ರೆಂಡ್ಸ್ ರಿಯಲ್ಲಾಗಿ ನಡೆದಿರೋ ಘಟನೆ. ನೀವು ಬೇಕಾದ್ರೆ ಆ ಚಾನಲ್ ಹೋಗಿ ನೋಡಿ, ಅವರು ಪೂರ್ತಿ ಹೇಳ್ತಾರೆ. ಅಪೂರ್ವ ಆಶೀಶ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಅವ್ರ ಲೈಫಲ್ಲೂ ನಡೆದಿದೆ. ಅವ್ರ ವೈಫ್ನ ಉಳಿಸ್ಕೋಬೇಕು ಅಂತ ಅವ್ರು ಪೂಜೆ ಮಾಡಬೇಕಾದ್ರೆ ಈ ಥರ. ಇನ್ನು ಫ್ರೆಂಡ್ಸ್ ಯಾರೇ ಆಗಲಿ ಆವಾಗ ಇದು ಕೆಟ್ಟ ಸುದ್ದಿ ಬಂದೇ ಬರುತ್ತೆ ಫ್ರೆಂಡ್ಸ್. ಇದಂತೂ ಕಟ್ಟಿಟ್ಟು ಬುತ್ತಿ. ಸಾಂಬಾರು ಪುಡಿ ಸಿಗಬಾರ್ದು, ಒಂದು ವಾರ ತನಕ ಕೆಟ್ಟ ಕನಸು ಬೀಳಬಾರ್ದು, ಮನೇಲಿ ದೀಪ ಪದೇ ಆರಿ ಹೋಗಬಾರ್ದು. ಆಮೇಲೆ ಫ್ರೆಂಡ್ಸ್ ಇನ್ನೊಬ್ಬರು ನೋಡಿ, ಬುಡ್ಕಿಯವ್ರು ಬರ್ತಾರಲ್ಲ, ಅವ್ರದ್ದು ಒಂದೊಂದು ಮಾತು ನಿಜ ಆಗುತ್ತೆ. ನಮ್ಮಪ್ಪ ಸಾಯ್ಬೇಕಾದ್ರೆ ಅರಸೀಕೆರೆಯಲ್ಲಿ ನಮ್ಮ ಅತ್ತೆ ಅವ್ರಿಗೆ ಹೋಗಿಲ್ಲ, ಬರೀ 10 ರೂಪಾಯಿ ಕೊಡು ತಡೆ ಹೊಡಿತೀನಿ, ನಿನಗೆ ಈ ಕಡೆ ಇದ್ದ ಒಂದು ಸಾವಿನ ಸುದ್ದಿ ಬರುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಅತ್ತೆ ಏನಂದಿರ, ಅಯ್ಯೋ ಹೋಗು, ನಮ್ಮ ಅಣ್ಣದಿರು ಎಲ್ಲರೂ ಚೆನ್ನಾಗವ್ರೆ, ಹುಷಾರಾಗಿದ್ದಾರೆ, ಇವರೊಬ್ಬರು ಹೇಳ್ತಾರೆ ಅನ್ನಂತೆ. ಅವ್ರು ಹೇಳಿ ಹೋಗಿ 1 ಅವರ್ಗೆ ನಮ್ಮ ಮನೆಯಿಂದ, ನಮ್ಮೂರಿಂದ ಫೋನ್ ಹೋಗಿದೆ, ನಿಮ್ಮ ಅಣ್ಣ ಸತ್ತೋಗಿದ್ದಾರೆ ಅಂತ. ಅವರು ಬಂದು ಸಾವತ್ರ ಬಡ್ಕೊತಾ ಇದ್ರು. ಈಗ ಫ್ರೆಂಡ್ಸ್ ಅಕಸ್ಮಾತ್ 10 ರೂಪಾಯಿ ಕೊಟ್ಟು ಒಡಿಸಿದ್ರು ಜೀವ ಉಳಿತಿತ್ತೋ ಏನೋ ಯಾರಿಗೂ ಗೊತ್ತಿಲ್ಲ. ಆವಾಗ 10 ರೂಪಾಯಿ, ಈಗ 10 ರೂಪಾಯಿ ಇಲ್ಲ ಫ್ರೆಂಡ್ಸ್, ಈಗೆಲ್ಲ ಸಾವಿರಾರು ಗಟ್ಟಲೆ. ಅವರು ನಮ್ಮ ಅತ್ತೆ ಮನೆ ಬಾಗಿಲಿಗೆ ಬಂದು ಹೇಳಿದಾರಂತೆ, ನಿನಗಿವತ್ತೊಂದು ಸಾವಿನ ಸುದ್ದಿ ಬರುತ್ತೆ, ಕೆಟ್ಟ ಸುದ್ದಿ ಬರುತ್ತೆ, 10 ರೂಪಾಯಿ ಕೊಡು ತಡೆ ಹೊಡಿತೀನಿ, ಇವತ್ತು ತುಂಬ ಕಣ್ಣೀರು ಅನುಭವಿಸ್ತೀಯಾ, ನಿನಗೊಂದು ಕೆಟ್ಟ ಸುದ್ದಿ ಬರುತ್ತೆ. ಅರಸೀಕೆರೆಯಲ್ಲಿ ನಮ್ಮ ಅತ್ತೆ ಇದ್ದರು, ಕೆಟ್ಟ ಸುದ್ದಿ ಬರುತ್ತೆ ಅಂತ. ಆದರೆ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಅವರು ಜೋಗದಮ್ಮ ಅಂತ ನಾವು ಅವ್ರಿಗೆ ಯಾವಾಗಲೂ ಜೋಗದಯ್ಯ ಅಂತ ನಾವು ಕರಿತಾ ಇದ್ದೋ ನಮ್ಮ ದೊಡ್ಡಪ್ಪ ಅವ್ರನ್ನ. ಅವ್ರ ವೈಫು ಅವ್ರಿಗೆ ಕನಸಲ್ಲಿ ಹೋಗಿ ಆ ಥರ ಹೇಳಿರೋದು. ಕನಸಲ್ಲಲ್ಲ ಫ್ರೆಂಡ್ಸ್, ಸಾರಿ, ಈ ಥರ ಹೇಳಿರೋದು. ಬೆಳಿಗ್ಗೆ ಅವ್ರ ಮನೆ ಹತ್ರ ಕೂತಿದ್ದಾಗ, ನಿನಗೆ ಈ ಕಡೆ ಪೂರ್ವ ದಿಕ್ಕಿಂದ ಒಂದು ಸುದ್ದಿ ಬರುತ್ತೆ, 10 ರೂಪಾಯಿ ಕೊಡು ತಡೆ ಹೊಡಿತೀನಿ. ಅವ್ರ ಮಗ ಕುಮಾರ ಅಂತ ಇದ್ದರು, ಅವರು ಇವಾಗ ಸತ್ತೋದ್ರು ಫ್ರೆಂಡ್ಸ್. ಅವ್ರಿಗೂ ಏಜ್ ಚಿಕ್ಕದೆಯ. ಹಂಗಾಗಿ ಇದು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಫ್ರೆಂಡ್ಸ್ ಈ ಥರ ವಿಷಯಗಳೆಲ್ಲ ಬಂದರೆ ನಿಮಗೆ ಖಂಡಿತವಾಗ್ಲೂ ಕೆಟ್ಟ ಸುದ್ದಿ ಬಂದೇ ಬರುತ್ತೆ.
ನಮ್ಮ ಜೀವನದಲ್ಲಾಗಲಿ ನಿಮ್ಮ ಜೀವನದಲ್ಲಾಗಲಿ ಇವೆಲ್ಲ ನಡೆದ್ರೆ ಫ್ರೆಂಡ್ಸ್ ಯಾರಾದರೂ ಸತ್ತೋಯ್ತಾರೆ, ನಮ್ಮ ಮನೆಯವರೇ ಸತ್ತೋಯ್ತಾರೆ ಅಂತ ನಾನು ಹೇಳಲ್ಲ, ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಎಲ್ಲ ಘಟನೆಗಳು ನಿಮ್ಮ ಲೈಫಲ್ಲಿ ಏನಾದರೂ ನಡೆದಿದ್ರೆ ಪ್ಲೀಸ್ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಯಾಕೆ ಅಂದರೆ ಇವೆಲ್ಲರ ಜೀವನದಲ್ಲೂ ನಾವು ಅನುಭವಿಸ್ತಾ ಇದ್ದೀವಿ, ಕಣ್ಮುಂದೆ ನೋಡದೆ ಹೋದ್ರೂ. ಹಂಗಾಗಿ ಫ್ರೆಂಡ್ಸ್ ನಡೆದಿರುತ್ತೆ ಎಲ್ರಿಗೂ ಅಷ್ಟೇ. ನನಗೆ ಒಟ್ಟಿನಲ್ಲಿ ಕನಸಲ್ಲಿ ಈ ಥರ ಬಂದಾಗೆಲ್ಲ ನಿಜ ಆಗಿದೆ ಫ್ರೆಂಡ್ಸ್. ಎಷ್ಟೋ ಚಿಕ್ಕ ಏಜ್ ಅವರೇ ಸತ್ತೋಗಿರೋ ಸುದ್ದಿನೂ ಕೇಳ್ತಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಖಂಡಿತ ಮರಿಬೇಡಿ. ನನ್ನ ವೀಡಿಯೋನ ನೀವು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಎಷ್ಟು ತಾಳ್ಮೆಯಿಂದ ಇದುವರೆಗೂ ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡೋಕ್ಕೆ ನನ್ನ ಕಡೆಯಿಂದ ನಿಮಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅದಕ್ಕೆ ನಾನು ಒಂದೇ ಮಾತು ಹೇಳ್ತೀನಿ, ನನ್ನ ಕಡೆಯಿಂದ ನಿಮಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲಲ್ಲಿ ಈ ನಡುವೆ ಸ್ವಲ್ಪ ವೀಡಿಯೋನೂ ಹೋಗ್ತಾಯಿದೆ, ವ್ಯೂಸು ಬರ್ತಾಯಿದೆ, ಯಾಕಂದರೆ ನಾನು ಡೈಲಿ ವೀಡಿಯೋನ ಹಾಕ್ತಾಯಿದ್ದೀನಿ. ಆದಷ್ಟು ಫ್ರೆಂಡ್ಸ್ ಎಷ್ಟೇ ಕಷ್ಟ ಆದರೂ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.